ಹ್ಮ್ ವ್ಯಷ್ಟಿ ಉಪಾದಿಯಿಂದ ಜೀವ, ಸಮಷ್ಟಿ ಉಪಾದಿಯಿಂದ ಈಶ್ವರ. ಹ್ಮ್ ಹೀಗೆ ಹ್ಮ್ ವಿಚಾರವನ್ನ ಮಾಡಿ ದಾರ್ಶನಿಕರು, ಹ್ಮ್ ಬಲ್ಲವರು ಹ್ಮ್ ಉಪಾದಿಯಿಂದ ಭಿನ್ನ, ಹ್ಮ್ ನಿರುಪಾದಿಕದಿಂದ ಅಭಿನ್ನ ಅಂತ ಮಾತನ್ನು ಹೇಳಿದರು. ಹ್ಮ್ ಬ್ರಹ್ಮನು ವ್ಯಕ್ತಿಗತ ವಾಸನೆಗಳ ಮೂಲಕ ಪ್ರಕಟವಾದರೆ ಜೀವನೆಂದು ಕರೆಯುತ್ತಾರೆ. ಹ್ಮ್ ಆಯಾ ವ್ಯಕ್ತಿಗಳ ವಾಸನೆಗಳಿಂದ ಹ್ಮ್ ತೋರಿದ ಅಂದ್ರೆ ಹ್ಮ್ ಅದು ಜೀವ ಅಂತ ಕರಿತೀವಿ ನೋಡ್ರಿ. ಹ್ಮ್ ಆದ್ದರಿಂದ ವ್ಯಕ್ತಿಯಲ್ಲಿ ಅಡಗಿರುವ ವಾಸನೆಗಳು, ಹ್ಮ್ ವಾಸನೆ ಅಂದ್ರೆ ಬೇಕು ಬೇಡ, ಅನಿತ್ಯ, ರಾಗ, ದ್ವೇಷ, ಇವೆಲ್ಲ ಏನಿದ್ದಾವಲ್ರಿ, ಇವೇ ದೊಡ್ಡ ವಾಸನೆಗಳು. ಅವು ಸಂಪೂರ್ಣವಾಗಿ ಕ್ಷಯವಾದರೆ ವ್ಯಕ್ತಿ ಭಾವವು ಮಾಯವಾಗುತ್ತದೆ, ಸೃಷ್ಟಿಯು ನಾಶ ಆಗ್ತದೆ. ಸೃಷ್ಟಿನೂ ನಾಶ ಆಗ್ತದ್ರಿ, ವ್ಯಕ್ತಿನೂ ಭಾವ ನಷ್ಟ ಆಗ್ಬೇಕಲ್ಲಿ. ಆವಾಗ ಏನಾಗ್ತದ್ರಿ, ಜೀವ ಭಾವ ಕೊನೆಗೊಳ್ಳುತ್ತದೆ. ನಾನು ಈ ಉಪಾಧಿಗಳ ದೃಷ್ಟಿಯಿಂದ ಜೀವ, ಉಪಾಧಿಗಳ ದೃಷ್ಟಿ ಯಾವಾಗ ಆಗ್ಯದ್ರಿ, ವಾಸನೆಗಳ ಸೃಷ್ಟಿ ಆಗ್ಯದ. ಆ ವಾಸನೆಗಳು ನಾಶ ಆಗಿಬಿಡ್ತಂದ್ರೆ ಇವನಿಗೆ ಯಾವುದರ ಬೇಕು ಮತ್ತು ಬೇಡ ಅನ್ನುವಂಥದ್ದು ನಷ್ಟ ಆಗ್ತದೆ. ಯಾವಾಗ ಬೇಕು ಬೇಡ ಅನ್ನುವಂಥದ್ದು ನಷ್ಟ ಆಗಿ ತನ್ನ ಸ್ವರೂಪದ ಚಿಂತನೆಯಲ್ಲಿ ಧ್ಯಾನಾಸಕ್ತನಾಯ್ತು ಅಂದ್ರೆ ಅವಾಗ ಅದರಲ್ಲಿ ಆನಂದದ ಅನುಭವ ಪ್ರಕಟ ಆಗ್ತದೆ ನೋಡಿ. ಆವಾಗ ಜೀವ ಇಲ್ಲ, ಜೀವ ಭಾವ ಇಲ್ಲ ಅಂದ್ರೆ ಜೀವನೇ ಇಲ್ಲ ಅಂತ ಅರ್ಥ. ಜೀವನೇ ಇಲ್ಲದ ಮೇಲೆ ಸಮಷ್ಟಿ ಜೀವಗಳ ಬ್ರಹ್ಮಾಂಡವನ್ನ ಅರಿಯುವರೇ ಇಲ್ಲವಾಗುತ್ತದೆ. ಅವಾಗ ಯಾರು ಈ ಸಮಷ್ಟಿ ಇರುವಂತ ಜಗತ್ತನ್ನ ತಿಳಿಯೋರು ಯಾರ್ರಿ? ಯಾರಿಲ್ಲ ಅಂದ್ರೆ ಬ್ರಹ್ಮಾಂಡವು ಇಲ್ಲವಾಗುತ್ತದೆ. ಆಗ ಜೀವ ಈಶ್ವರ ಏಕತ್ವ ಎಂದರೆ ಜೀವ ಪರಮಾತ್ಮರ ಐಕ್ಯತೆಯು ಅರಿವಿಗೆ ಬರುತ್ತದೆ. ಈ ರೀತಿ ಅರಿವಿಗೆ ಬಂದು ಸದಾಕಾಲ ಇರುವುದೇ ಪರಮ ಸಾಕ್ಷಾತ್ಕಾರವೆನಿಸುತ್ತದೆ. ಅದಕ್ಕಾಗಿ ಇಲ್ಲಿ ಆತ್ಮ ಮತ್ತು ಪಿಂಡಾಂಡ ಬ್ರಹ್ಮಾಂಡದ ಬಗ್ಗೆ ಪ್ರತ್ಯೇಕ ಅಸ್ತಿತ್ವವುಳ್ಳ ವ್ಯಕ್ತಿಯನ್ನ ಪ್ರತಿನಿಧಿಸುತ್ತದೆ ಜೀವ. ಅಂದ್ರೆ ಬೇರೆ ಬೇರೆ ಅಸ್ತಿತ್ವ ಅಂದ್ರೆ ಉಪಾಧಿಗಳಲ್ಲಿ ಪ್ರತಿನಿಧಿಸುವುದು ಯಾವುದಂದ್ರೆ ಜೀವ ಅಂತ. ಬ್ರಹ್ಮಾಂಡವೆನಿಸುವ ವಿಶ್ವದ ಸಂಪೂರ್ಣ ನಾನತ್ವವನ್ನು ಒಟ್ಟಾರೆ ಪ್ರತಿನಿಧಿಸುವನು ಯಾರು ಅಂದ್ರೆ ಜಗತ್ತು ಅಂತ. ಯಾರು ಇದು? ಬ್ರಹ್ಮಾಂಡವೆನಿಸುವುದ ವಿಶ್ವದ ಸಂಪೂರ್ಣ, ಇದಕ್ಕೆ ಜಗತ್ತು ಅಂತ ಕರೆದು ನೋಡ್ರಿ. ಇದಕ್ಕೆ ಜೀವ, ಅದೇ ವ್ಯಕ್ತಿ ಸಮಷ್ಟಿ ಅಂತ ಅರ್ಥ. ಈ ರೀತಿಯಾಗಿ ಕರೆಯುವುದು ಉಂಟು. ಕಾರಣ ಶುದ್ಧ ಚೈತನ್ಯವು ಯಾವುದಾದರೊಂದು ಭೂತ ಶರೀರದ ಮೂಲಕ ಗೋಚರವಾಯಿತು ಅಂದ್ರೆ ವಿಶ್ವ ಎನ್ನುತ್ತಾರೆ. ಭೂತ ಶರೀರ ಅಂದ್ರೆ ಸ್ಥೂಲವಾದ ಶರೀರದಲ್ಲಿ ವ್ಯಕ್ತ ಆಗ್ತದಲ್ರಿ, ಆವಾಗ ಇದಕ್ಕೆ ವಿಶ್ವ ಎನ್ನುತ್ತಾರೆ.
ಇದು ಎಲ್ಲಿ ಇರ್ತದ್ರಿ ಅಂದ್ರೆ ಜಾಗ್ರ ಅವಸ್ಥೆಯಲ್ಲಿ ಪ್ರಕಟವಾಗುವುದರಿಂದ ಹ್ಮ್ ಇವನಿಗೆ ಎದ್ದವನು ಅಂತ ಕರೆದ್ರು ನೋಡ್ರಿ. ಹ್ಮ್ ಎಚ್ಚರದವನು. ಹ್ಮ್ ಮತ್ತ ಶುದ್ಧ ಚೈತನ್ಯವು ಸಮಷ್ಟಿ ಸ್ಥೂಲ ವಸ್ತುಗಳ ಮೂಲಕ ಹ್ಮ್ ವ್ಯಕ್ತವಾಗುವುದನ್ನ ಹ್ಮ್ ವಿರಾಟ ಎಂದು ಕರೆಯುತ್ತಾರೆ. ಹ್ಮ್ ಇದು ಎಚ್ಚರದವನ ವಿಶ್ವರೂಪ ಅಂತ. ಹ್ಮ್ ಜಗತ್ತಿನ ರೂಪ ಅಲ್ರಿ. ಹೌದು. ಇದಕ್ಕೇನೆ ವಿರಾಟ್ ಅಂತ ಕರೆದ್ರಿ. ಹ್ಮ್ ಇಲ್ಲಿ ಜಾಗೃತ್ ಅಂತ ಕರೆದ್ರು. ಹ್ಮ್ ಆತ್ಮನು ಒಂದು ಸೂಕ್ಷ್ಮ ಶರೀರದ ಮೂಲಕ ವ್ಯಕ್ತವಾದರೆ ಹ್ಮ್ ಅದನ್ನ ತೈಜಸ ಎಂದು ಕರೆಯುತ್ತಾರೆ. ಹ್ಮ್ ಇದು ಸ್ವಪ್ನ ಅವಸ್ಥೆಯಲ್ಲಿ ಪ್ರಕಟವಾಗುವುದರಿಂದ ಹ್ಮ್ ಅಲ್ಲಿ ಎಚ್ಚರದವನಂದ್ರು, ಇಲ್ಲಿ ಕನಸುಗಾರ ಅಂತಂದ್ರು ನೋಡ್ರಿ. ಹ್ಮ್ ಕನಸನ್ನು ತಿಳಿತೀವಲ್ರಿ. ಹೌದು. ಹೀಗೆ ಆತ್ಮವು ಸಮಷ್ಟಿ ಸೂಕ್ಷ್ಮ ಶರೀರಗಳಲ್ಲಿ ಹ್ಮ್ ಗೋಚರವಾದರೆ ಹ್ಮ್ ಅದಕ್ಕ ವಿರಣ್ಯ ಗರ್ಭ ಅಥವಾ ಸೃಷ್ಟಿಕರ್ತ ಅಂತಾರ ನೋಡ್ರಿ. ಹ್ಮ್ ಜಗತ್ತ ಯಾರು ಸೃಷ್ಟಿಕರ್ತ ಮಾಡ್ಯಾನ ಅಂತೀವಿಲ್ರಿ. ಯಾಕೆ ಜಗತ್ತೇ ಮಾಡಿದ್ದೆ ನೋಡಿದಾಗ ಸೃಷ್ಟಿಕರ್ತ. ನಿನ್ನೊಳಗ ನೀನು ಅನಂತ ರೀತಿಯ ಕನಸುಗಳನ್ನ ಸೃಷ್ಟಿ ಮಾಡಿದ್ದಲ್ರಿ. ಮತ್ತೆ ಹೊರಗ ಜಗತ್ತಿನಲ್ಲಿ ಅನಂತ ರೀತಿಯ ಜೀವರಾಶಿಗಳ ಸೃಷ್ಟಿಯಾದದ್ದೇ ಸಮೂಹ. ಸ್ವಪ್ನದಲ್ಲಿ ಕೂಡ ಅನಂತ ವಸ್ತುಗಳನ್ನ, ಪದಾರ್ಥಗಳನ್ನ, ಜೀವಿ ರಾಶಿಗಳನ್ನ, ಭೋಗದ ವಸ್ತುಗಳನ್ನ ಅಲ್ಲಿ ಸೃಷ್ಟಿ ಮಾಡಿದವ್ರು ಯಾರ್ರಿ? ನೀನೆಲ್ಲ. ಅದಕ್ಕೆ ಜಗತ್ತನ್ನು ಸೃಷ್ಟಿ ಮಾಡಿದ್ದು ನೋಡಿದ್ರೆ ಸೃಷ್ಟಿಕರ್ತ ಅಂದಿವಿ. ನಿನ್ನ ಸ್ವಪ್ನದಲ್ಲೇ ನೀನು ಅನಂತ ವಸ್ತುಗಳನ್ನ ಸೃಷ್ಟಿ ಮಾಡಿದ್ರೆ ಕನಸುಗಾರ ಅಂತ ಕರೆದಷ್ಟೆ. ಇವನಿಗೆ ಕನಸುಗಾರ, ಅಲ್ಲಿ ಸೃಷ್ಟಿಕರ್ತ. ಆತ್ಮವು ಕಾರಣ ಶರೀರದ ಮೂಲಕ ಅಜ್ಞಾನದಲ್ಲಿ ಹಾಗೂ ಅವಿದ್ಯಾ ರೂಪದಲ್ಲಿ ವ್ಯಕ್ತವಾಗುವುದನ್ನ ನಾವು ಪ್ರಾಜ್ಞೆ ಅಂತ ಕರಿತೀವಲ್ರಿ. ಇದು ಗಾಢವಾದ ನಿದ್ರೆಯ ಸ್ಥಿತಿ. ಅಲ್ಲಿ ಪ್ರಕಟವಾಗುವುದರಿಂದ ಗಾಢ ನಿದ್ರೆ ಸ್ಥಿತಿ ಪ್ರಕಟ ಆಗತ್ತಲ್ರಿ. ಅದಕ್ಕೇನಂತ ಕರೆದ್ವಿ? ನಿದ್ರಿಸುವವನು ಅಥವಾ ಮಲಗಿದವನು. ಅದೇ ಆತ್ಮನು ಜಗತ್ತಿನ ಸಮಷ್ಟಿ ಕಾರಣ ಶರೀರಗಳ ಮೂಲಕ ಮಾಯೆ ಎನಿಸುವ ಅಜ್ಞಾನ ರೂಪದಲ್ಲಿ ವ್ಯಕ್ತನಾಗ್ತಾನ್ರಿ. ಅದಕ್ಕೆ ಮಹಾಪ್ರಭುವಾದ ಈಶ್ವರ ಎಂದು ಕರೆಯುತ್ತಾರೆ. ಇದು ಯಾವುದರಿಂದ ಈಶ್ವರ, ಕನಸುಗಾರ, ಎಚ್ಚರ, ಮಲಗಿದವಂದ್ರೆ ಉಪಾದಿಯಿಂದ. ಈ ಉಪಾದಿಗಳನ್ನ ಬಿಟ್ಟರೆ, ತೆಗೆದು ಹಾಕಿದರೆ ನಿರುಪಾಧಿಕವಾದ ಜೀವ ಮತ್ತು ಈಶ್ವರ ಏಕರಸ. ಈ ರೀತಿ ಸೃಷ್ಟಿ, ಅದನ್ನ ನೀನು ಅನುಭವವನ್ನ ಮಾಡು ಅಂತ ಹೇಳಿದ್ರು. ಈಗ 244ನೇ ಶ್ಲೋಕದಲ್ಲಿ ಏತಾ ಉಪಾಧಿ ಪರ ಜೀವೋ ಅಸ್ತಯೋ ಸಮ್ಯಜ್ಞ ನಿರಾಸೆ ನ ಪರೋ ನ ಜೀವ ರಾಜ್ಯಂ ನರೇಂದ್ರಶ್ಯ ಭಟಶ್ಯ ಕೇಟಕ ತಯೋರಪೋಹೆ ನ ಭಟೋ ನ ರಾಜ. ಇಲ್ಲಿ ಕೆಲವು ದೃಷ್ಟಾಂತವನ್ನು ಕೊಡ್ತಾರ.
ಪರಮಾತ್ಮ ಜೀವಾತ್ಮರಿಗೆ ಹ್ಮ್ ಮಾಯೆ ಮತ್ತು ಪಂಚಕೋಶ ಎಂಬ ಉಪಾಧಿಗಳಿವೆ. ಹ್ಮ್ ಪರಮಾತ್ಮನಿಗೆ ಮಾಯ ಉಪಾಧಿ ಹ್ಮ್ ಬ್ರಹ್ಮಾಂಡದಲ್ಲಿ, ಹ್ಮ್ ಪಿಂಡಾಂಡದಲ್ಲಿ ಇರುವಂತ ಜೀವಾತ್ಮನಿಗೆ ಪಂಚಕೋಶಗಳೇ ಉಪಾಧಿ. ಹ್ಮ್ ಆ ಎರಡು ಉಪಾಧಿಗಳನ್ನ ತಿರಸ್ಕರಿಸಿದರೆ, ಹ್ಮ್ ವಿಚಾರ ಮಾಡಿ ಅನುಭವದಿಂದ ಬಿಟ್ಟದ್ದಾದರೆ, ಹ್ಮ್ ಬಿಡೋದು ಅಂದಾಗ ಹ್ಮ್ ತಿಳಿದು ಇವು ನಾನಲ್ಲ ಅಂತ ವಿಚಾರ ಮಾಡದೆ ಇಲ್ಲಿ ಬಿಟ್ಟಂಗ್ರಿ. ಹ್ಮ್ ಶರೀರ ಬಿಡೋಕ್ ಬರೋದಿಲ್ಲ. ಹೌದು. ತಿಳಿಬಿಟ್ಟಿಲ್ರಿ, ಶರೀರ ಬಿಟ್ಟಂಗೆ ಅದು. ಈ ತಿರಸ್ಕಾರ ಮಾಡಿದಾಗ ಅಲ್ಲಿ ಈಶ್ವರನು ಇಲ್ಲ, ಇಲ್ಲಿ ಜೀವನ ಇಲ್ಲ. ಕಾರಣ ಹೇಗೆ ಅಂದ್ರೆ, ರಾಜ್ಯಂ ನರೇಂದ್ರಶ್ಯ ಭಟಶ್ಯ ಕೇಟಕ ಅಂತ. ಅಂದ್ರೆ ಒಂದು ಕಡೆ 1000 ಕ್ಯಾಂಡಲ್ ಬೆಳಕಿನ ಬಲ್ಬ್ ಅನ್ನ, ಮತ್ತೊಂದು ಕಡೆ 5 ಕ್ಯಾಂಡಲ್ ಬೆಳಕಿನ ಬಲ್ಬ್ ಅನ್ನ ಉಪಯೋಗಿಸಿ ಅವು ಎರಡರಲ್ಲಿ ವಿದ್ಯುತ್ ಶಕ್ತಿಯನ್ನ ಸಂಪರ್ಕ ಮಾಡಿದರೆ 1000 ಕ್ಯಾಂಡಲ್ ಬೆಳಕಿನ ಬಲ್ಬು 5 ಕ್ಯಾಂಡಲ್ ಬೆಳಕಿನ ಬಲ್ಬಿಗಿಂತ ಅತ್ಯಧಿಕ ಪ್ರಮಾಣದ ಹೆಚ್ಚಿನ ಬೆಳಕನ್ನ, ಪ್ರಕಾಶವನ್ನ ಕೊಡುತ್ತದೆ. ಆದರೆ 5 ಕ್ಯಾಂಡಲ್ ಬೆಳಕಿನ ಬಲ್ಬ್ ಅನ್ನ ತೆಗೆದು, ಯಾಕೆಂದ್ರೆ ಪ್ರಕಾಶ ಕಡಿಮೆ ಅದ ನಮೀಗ, ಇದು ಕಡಿಮೆ ಆದಂತ ಅದನ್ನ ತೆಗೆದ್ರಿ, ಬಲ್ಬ್ ತೆಗೆದು ಅಷ್ಟೇ. ಅದರ ಬದಲು 100 ಕ್ಯಾಂಡಲಿನ ಬೆಳಕಿನ ಬಲ್ಬ್ ಅನ್ನ ಹಾಕಿದ್ರೆ ಈಗೇನಾಗಿದ್ರಿ, ಆಗ ಅವೆರಡರ ಬಲ್ಬ್ಗಳಲ್ಲಿಯೂ ಸಮಾನ ಪ್ರಕಾಶ ಬರ್ತದೆ ನೋಡ್ರಿ. ಈ ಕಡಿಮೆ ತೋರಿಸಿತ್ತು, ಈಗ ಹೆಚ್ಚಾಯ್ತಿಲ್ರಿ. ವಿದ್ಯುತ್ ಶಕ್ತಿ ಒಂದೇ ಇದೆ, ಉಪಾಧಿಗಳಿಂದ ಒಂದಕ್ಕೆ ಹೆಚ್ಚಿನ ಬೆಳಕು, ಒಂದು ಬಲ್ಬಿಗೆ ಕಡಿಮೆ ಪ್ರಕಾಶ. ಅದರಂತೆ ಉಪಾಧಿಯಿಂದ ಒಂದು ದೊಡ್ಡ ಪರಮಾತ್ಮ ಈಶ್ವರ, ಉಪಾಧಿಯಿಂದ ಇವನು ಜೀವ ಅಲ್ಪಜ್ಞ. ಈ ಉಪಾಧಿನ ತೆಗೆದು ಹಾಕಿದ್ರೆ ಅದು ಒಂದೇ ಪ್ರಕಾಶ ಅದ ನೋಡ್ರಿ. ವಿದ್ಯುತ್ ಶಕ್ತಿ ಒಂದೇ ಅದಲ್ರಿ. ಈ ಎರಡೂ ಬಲ್ಬ್ಗಳನ್ನ ತೆಗೆದು ಹಾಕಿದ್ರೆ ಆಗ ಈ ಉಪಾಧಿಗಳ ಮೂಲಕ ಬೇರೆ ಬೇರೆಯಾಗಿ ಅದು ಸಂಪರ್ಕ ಕೊಡುವಂತ ವಿದ್ಯುತ್ತು ಒಂದೇ ರೀತಿಯಾಗಿ ತೋರುವುದು. ಉಪಾಧಿಗಳಿಂದ ವಿದ್ಯುತ್ತಿಗೆ ಭೇದ ಬಂತು ನೋಡ್ರಿ. ವಿದ್ಯುತ್ತಿನಲ್ಲಿ ಇದರಲ್ಲಿ ಪ್ರಕಾಶ ಕಡಿಮೆ ಅದ, ಇಲ್ಲಿ ಪ್ರಕಾಶ ಹೆಚ್ಚಾದಂತ ಭ್ರಮೆ ಆಗಿತ್ತು. ಆದ್ರೆ ಬಲ್ಬ್ಗಳ ಉಪಾದಿಯಿಂದ ಹೆಚ್ಚು ಕಡಿಮೆ ವಿನಃ ವಿದ್ಯುತ್ತಿನಲ್ಲಿ ಯಾವ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ ಅಂತ. ಅದೇ ರೀತಿಯಲ್ಲಿ ಆತ್ಮವು ಪರಿಚ್ಛಿನ್ನವಾದ ಉಪಾಧಿಯ ಮೂಲಕ ಪ್ರಕಟವಾದರೆ ಅದು ಅಲ್ಪ ಶಕ್ತಿ. ಹೌದಲ್ರಿ? ಯಾಕಂದ್ರೆ ಇದು ಪರಿಚ್ಛಿನ್ನ, ಎಂಟುಗೇಣಿನ ಶರೀರ ಅಂತ ಇದು. ಅದಕ್ಕಾಗಿ ಅವನು ಪರಿಚ್ಛಿನ್ನವಾದ ವ್ಯಕ್ತಿ ಅನಿಸುವುದು. ಇವನಿಗೆ ಅಲ್ಪಜ್ಞ ಅಂತ ಅನಿಸುವಂತದ್ರಿ.
ಅದೇ ಆತ್ಮವು ಸಮಸ್ಯೆ ಉಪಾಧಿಗಳ ಮೂಲಕ ವ್ಯಕ್ತವಾದರೆ ಅದು ಬ್ರಹ್ಮಾಂಡದ ಮಹಾಶಕ್ತಿ ಆತ ನೋಡಿ. ವ್ಯಕ್ತಿಯ ರೂಪದಲ್ಲಿರುವುದು ತನ್ನ ಅಲ್ಪ ಶಕ್ತಿಯ ದೋಷದಿಂದ ಅನೇಕ ಪ್ರಕಾರದ ದುಃಖಕ್ಕೆ ಈಡಾಗುವುದು. ಅದರಿಂದ ಅನಂತ ಭಾವ ಉದ್ರೇಕಗಳಿಂದ ಮನಸ್ಸು ವ್ಯಾಕುಲತೆಗೊಂಡು ಅನಂತ ಹೊಯ್ದಾಟಗಳಿಂದ ಬುದ್ಧಿಯ ದುರ್ಬಲತೆಯನ್ನ ಮಾಡಿ ಆ ದುರ್ಬಲವಾದ ಬುದ್ಧಿಯಿಂದ ದಿಗ್ಭ್ರಮೆಗೊಂಡು ಕಷ್ಟಪಡುತ್ತದೆ. ಸಮಸ್ಯೆ ಉಪಾಧಿಗಳ ಮೂಲಕ ವ್ಯಕ್ತವಾದದ್ದು ಜಗತ್ತಿಗೆ ಕಾರಣವಾಗಿ ಎಲ್ಲ ಚರ ಅಚರ ವಸ್ತುಗಳಿಗೂ ಆಶ್ರಯವಾಗಿರುತ್ತದೆ. ಅದೇ ಪರಮಾತ್ಮ, ಅದೇ ಈಶ್ವರನ್. ಹೀಗೆ ಎರಡು ಬಲ್ಬ್ಗಳನ್ನ ತೆಗೆದು ಹಾಕಿದರೆ ಹೇಗೆ ವಿದ್ಯುತ್ ಶಕ್ತಿಯು ಮಾತ್ರ ಒಂದೇ ಆಗಿ ಉಳಿಯುವುದು, ಹಾಗೆಯೇ ವ್ಯಕ್ತಿಯಿಂದಲೂ ಈಶ್ವರನು ಅನ್ನುವ ಉಪಾಧಿಗಳನ್ನ ತೆಗೆದು ಹಾಕಿದರೆ ಈಶ್ವರನೆನಿಸುವ ಪರಮಾತ್ಮನೂ ಇಲ್ಲ, ಸಾಮಾನ್ಯ ವ್ಯಕ್ತಿ ಎನಿಸುವ ಜೀವಾತ್ಮನೂ ಇಲ್ಲ. ಉಳಿಯುವುದೇನ್ರಿ? ಬ್ರಹ್ಮ ಒಂದೇ. ಒಂದೇ ವಿದ್ಯುತ್ ಶಕ್ತಿ ಉಳಿದಲ್ರಿ. ಈಗ ಉಳಿದೇನ್ರಿ? ಸಮಸ್ಯೆ ಆಗಿರ್ತಕ್ಕಂಥ ಈಶ್ವರನಿಲ್ಲ, ವೇಷ್ಟಿ ಆಗಿರ್ತಕ್ಕಂಥ ಜೀವನೂ ಇಲ್ಲ. ಉಳಿಯುವುದು ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹೀಗೆ ಪರಮಾತ್ಮನ ಸ್ವರೂಪಕ್ಕೂ ಜೀವನದಲ್ಲಿರುವ ಚೇತನ ಸ್ವರೂಪಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಇಲ್ರಿ. ಜೀವನಿಗೆ ನಾನಾತ್ವದ ಜಗತ್ತಿನ ಸಂಬಂಧ ಉಂಟು, ನಾನಾತ್ವದ ಜಗತ್ತಿಗೆ ಸೃಷ್ಟಿಕರ್ತನೂ ಒಬ್ಬನು ಉಂಟು. ಇದು ಬುದ್ಧಿಗೆ ಒಪ್ಪಿಗೆಯಾಗುವ ಸಿದ್ಧಾಂತ. ಏನ್ರಿ? ಸೃಷ್ಟಿ ಮಾಡಕ್ಕೆ ಒಬ್ಬ ಪರಮಾತ್ಮ ಉಂಟು, ಮತ್ತ ನನಗೊಬ್ಬನು ಉಂಟು ಎಂಬ ಸಿದ್ಧಾಂತ ಆದರಿ. ಆದರೆ ಈ ತತ್ವವನ್ನ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ವಿಚಾರ ಮಾಡಲು ಶಂಕರ ಭಗವತ್ಪಾದರು ಕೆಲವು ಸಾಮ್ಯತೆಯ ದೃಷ್ಟಾಂತಗಳನ್ನ ಕೊಟ್ಟಿರುತ್ತಾರೆ. ಒಬ್ಬ ರಾಜ ಇದ್ದನ್ರಿ. ರಾಜನಿಂದ ಅವನ ರಾಜ್ಯವನ್ನು ಭಟನಿಂದ ಅವನ ಗುರಾಣಿಯನ್ನು ತೆಗೆದುಕೊಂಡರೆ ಅವನು ರಾಜ್ಯ ಕಳ್ಕೊಂಡ, ಇವು ಭಟ ಗುರಾಣಿಯನ್ನು ಕಳ್ಕೊಂಡ್ ನೋಡ್ರಿ. ಇವೆರಡನ್ನ ಕಳ್ಕೊಂಡಾಗ ಅವನು ರಾಜನು ಅಲ್ಲ, ಇವನು ಭಟನೂ ಅಲ್ಲ ಅಂತ. ಹೌದಲ್ರಿ? ರಾಜನ ಮುಂದೆ ಒಬ್ಬ ಭಟ ಅಂತ ಇರ್ತಾನ್ರಿ. ಅವನ ಕೈಯಲ್ಲಿ ಒಂದು ತ್ರಿಶೂಲ ಇದ್ದಂಗ ಇರ್ತಾವ. ಅದಕ್ಕೆ ಅವನು ಭಟ ಆಗ್ಯಾನ, ಇವನು ರಾಜ ಆಗ್ಯಾನ. ರಾಜ್ಯವನ್ನ ತೆಗೆದ್ರಿ. ಆಮೇಲೆ ಅವನ ಕೈಯಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಭಟ ಅಂತ ತೆಗೆದಿವಿ, ಅಂದ್ರೆ ಗುರಾಣಿ ಅಂತ. ಅವೆರಡು ತೆಗೆದ ಮೇಲೆ ಅವನು ರಾಜನಲ್ಲ, ಇವನು ಭಟನೂ ಅಲ್ಲ. ಹೌದಲ್ರಿ? ರಾಜ್ಯವಿದ್ದರೆ ಅವನು ರಾಜ, ರಾಜ ಇದ್ರೆ ರಾಜ ಆಗೋದು. ರಾಜ್ಯನೇ ಇಲ್ಲಂದ್ರೆ ರಾಜ ಹೇಗಾಗ್ತಾನ? ಆಗೋದಿಲ್ಲ.
ಹೊರಡುವಾಗ ತನ್ನನ್ನು ರಕ್ಷಿಸಿಕೊಳ್ಳಲು ಅಗತ್ಯವಾದ ಗುರಾಣಿ ಇದ್ದರೆ ಅವನು ರಾಜ ಭಟ್ಟ ಅಂತ ಅನ್ಸಂತಾನೆ. ಅವೆರಡು ಇಲ್ಲದವರು ಸಾಮಾನ್ಯವಾದ ಪ್ರಜೆಗಳು. ಹೌದಲ್ರಿ? ಅವನು ರಾಜ, ಸಾಮಾನ್ಯ ಪ್ರಜೆ. ಭಟ್ಟನು ಕೂಡ ಸಾಮಾನ್ಯ ಪ್ರಜೆನೆ. ಹೀಗೆ ಆ ರಾಜನಿಗೂ ಆ ಭಟನಿಗೂ ಯಾವ ವ್ಯತ್ಯಾಸ ಇಲ್ಲ ನೋಡ್ರಿ. ಅವರು ಪ್ರಜೆಗಳೇ ಅಷ್ಟ. ಅದೇ ಪ್ರಕಾರ ಮಾಯೆಯು ಈಶ್ವರನ ಉಪಾಧಿ. ಮಾಯಂದ್ರಿ ಈಶ್ವರನ ಉಪಾಧಿ ನೋಡ್ರಿ. ಪಂಚಕೋಶಗಳು ಜೀವನ ಉಪಾಧಿ. ಈ ಎರಡು ವಿಧದ ಉಪಾಧಿಗಳನ್ನ ದಾಟಿ ಹೋದರೆ, ಇವನ್ನ ತೆಗೆದರೆ ಈಶ್ವರನಿಗೂ ಜೀವನಿಗೂ ಮೂಲ ಸ್ವರೂಪವಾಗಿರುವುದು ಬ್ರಹ್ಮ ಒಂದೇ ರೀ. ಆ ಪ್ರಜಾ ಅವರು ಭಟ ಮತ್ತು ರಾಜಾಗಿರಲ್ರಿ. ಅವೆರಡು ತೆಗೆದ್ರೆ ಸಾಮಾನ್ಯ ಪ್ರಜಾ. ಅವರಂತೆ ಈ ಮಾಯ ಈಶ್ವರನ ಉಪಾಧಿ ಮಾಯೆ, ಜೀವನ ಉಪಾಧಿ ಪಂಚಕೋಶ. ಇವು ಎರಡು ವಿಧದ ಉಪಾಧಿಗಳನ್ನ ದಾಟಿ ಹೋದರೆ ಈಶ್ವರನಿಗೂ ಜೀವನಿಗೂ ಮೂಲ ಸ್ವರೂಪ ಯಾವ್ದ್ರಿ ಅಂದ್ರೆ ಬ್ರಹ್ಮ ಅಂತ. ಹಾಗಾದರೆ ಈ ಜೀವ ಈಶ್ವರರ ಉಪಾಧಿಗಳನ್ನ ಅತಿಕ್ರಮಿಸಿ, ಅಂದ್ರೆ ಇವನುಗಳನ್ನ ಕೂಲಂಕಷವಾಗಿ ಸಂಶಯ ರಹಿತವಾಗಿ ಅನಾತ್ಮಗಳೇ, ಇವೆಲ್ಲವೂ ಅಶಾಶ್ವತವಾದವುಗಳೇ, ಇವು ನನ್ನಲ್ಲಿ ಇಲ್ಲದೆ ತೋರುವಂತ ವಸ್ತುಗಳೇ ಅಂತ ವಿಚಾರ ಮಾಡಿದರೆ ನಮಗೆ ಆ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತದೆ. ಈ ಬ್ರಹ್ಮ ಸಾಕ್ಷಾತ್ಕಾರವನ್ನ ಹೇಗೆ ಪಡೆಯುವುದು ಅಂದ್ರೆ ಮುಂದಿನ 245ನೇ ಶ್ಲೋಕದಲ್ಲಿ ಇದರ ವಿವರಣೆಯನ್ನ ತಕ್ಕ ಮಟ್ಟಿಗೆ ಕೊಡಲಾಗಿದ್ದು, ಅದನ್ನು ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳಂತೆ.